ವಾಯ್ಸ್ ಬರಲಿಲ್ಲ ಮಾಡಿ ಮಾಡಿ. ಇಂದು ನಮ್ಮೊಂದಿಗೆ ಮುಖ್ಯ ಅತಿಥಿಗಳಾಗಿ ಅಬಲಾಶ್ರಮದ ಆಡಳಿತ ಮಂಡಳಿ ಸದಸ್ಯರು ಬಾಲಸುಬ್ರಹ್ಮಣ್ಯ ಇದ್ದಾರೆ. ಅವರಿಗೆ ಸ್ವಾಗತಿಸುತ್ತೇನೆ. ಬಸವನಗುಡಿ ಘಟಕಾ ಮಂಡಳಿ ಅಧ್ಯಕ್ಷರು ವೆಂಕಟೇಶ್ ಸರ್, ಇವರಿಗೆ ಸ್ವಾಗತವನ್ನು ಕೋರುತ್ತೇನೆ. ಜನಧ್ವನಿ ವಾಹಿನಿ ಮುಖ್ಯಸ್ಥರಾದ ಡಿ.ಕೆ. ಪ್ರಕಾಶ್ ಭಾರತ್, ಇವರಿಗೂ ಸಹ ಸ್ವಾಗತವನ್ನು. ಗಣಪತಿ ಖಂಡಿತ ಮುಂದಿಗೆ ಕನ್ಯರಿಗೆ ಮಧುರ ದೇವಿಗೆ ಮಂಗಳ. ಓಂ ಶ್ರೀ ಗುರುಭ್ಯೋ ನಮಃ. ಬಸವನಗುಡಿ ನವರಾತ್ರಿ ಉತ್ಸವ 2025ಕ್ಕೆ ಸ್ವಾಗತ ಸುಸ್ವಾಗತ. ಅಬಲಾಶ್ರಮ ಹಾಗೂ ಬಸವನಗುಡಿ ವರ್ತಕ ಮಂಡಳಿ ಹಾಗೂ ಜನಧ್ವನಿ ಕನ್ನಡ ವಾಹಿನಿ ಸಂಯುಕ್ತಾಶ್ರಯದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದೇವೆ. ಸುಮಾರು 5 ದಿನಗಳಿಂದ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಿಮ್ಮ ಮುಂದೆ ಆಲ್ರೆಡಿ ನಾವು ನೀಡಿದ್ದೇವೆ. ಈಗ ಬಾಲ ಕಲಾವಿದರಿಂದ ಪುಟ್ಟ ಕಲಾವಿದೆ ನಮ್ಮ ಜೊತೆ ಇದ್ದಾರೆ. ಇವರಿಂದ ಅಮೋಘವಾದ ಭರತನಾಟ್ಯ ನೃತ್ಯ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನೀವು ನೋಡಲಿದ್ದೇವೆ. ನಿನ್ನ ಹೆಸರೇನಮ್ಮ? ಧನಿಕಾ. ಧನಿಕಾ, ಎಷ್ಟನೇ ಕ್ಲಾಸು? ಯಾವ ಸ್ಕೂಲ್ ಅಮ್ಮ? ವೆರಿ ಗುಡ್. ಇವಾಗ ನೀನ್ ಯಾವ ನೃತ್ಯ ಪ್ರದರ್ಶನ ಮಾಡ್ತೀಯಾ? ಭರತನಾಟ್ಯ. ಯಾವ ಸಾಂಗ್ಗೆ? 3 ಸಾಂಗ್. 3 ಸಾಂಗ್ ಯಾವ್ದು ಯಾವ್ದಮ್ಮ? ಒಂದು ಗಣೇಶ, ಒಂದು ನಟರಾಜ, ಒಂದು ಲಕ್ಷ್ಮಿ. ಒಂದು ಗಣೇಶ, ಇನ್ನೊಂದು ನಟರಾಜ, ಇನ್ನೊಂದು ಲಕ್ಷ್ಮಿ. ಸೊ 3 ಸಾಂಗ್ಗೂ ಡ್ಯಾನ್ಸ್ ಆಡ್ತೀಯಾ? ವೆರಿ ಗುಡ್. ಮಿಕ್ಸ್ ಮಾಡ್ಕೊಂಡ ರಿಮಿಕ್ಸ್. ವೆರಿ ಗುಡ್, ಸೂಪರ್ ಅಮ್ಮ. ನಿನ್ನ ಹೆಸರೇನಮ್ಮ? ಪರ್ಣಿಕಾ ದತ್ತ. ಎಷ್ಟನೇ ಕ್ಲಾಸು? ವೆರಿ ಗುಡ್. ಯಾವ ಸ್ಕೂಲ್ ಅಮ್ಮ? ಓಕೆ. ನೀನ್ ಯಾವ್ಯಾವ ಡ್ಯಾನ್ಸ್ ಮಾಡ್ತಾ ಇದೀಯಾ? ಯಾವ್ದು ಹೇಳ್ತೀಯಾ? ಭಾಗ್ಯದ ಲಕ್ಷ್ಮಿ ಬರಮ್ಮ. ಈ ದಿನ ಶುಕ್ರವಾರದ ವಿಶೇಷ ನೋಡಿದ್ರ, ಎಲ್ಲ ಅಷ್ಟಲಕ್ಷ್ಮಿಗಳಿದ್ದಾರೆ. ಇಲ್ಲಿಬ್ರು ಇದ್ದಾರೆ, ಇನ್ನು 6 ಜನ ಅಲ್ಲಿದ್ದಾರೆ. ಎಲ್ಲ ಅಷ್ಟಲಕ್ಷ್ಮಿಗಳಿದ್ದಾರೆ. ಅಲ್ಲಿ ನೋಡ್ತಾ ಇದೀರಲ್ಲ, ನೀವೆಲ್ಲ ಲಕ್ಷ್ಮಿಗಳೇನಮ್ಮ. ಎಲ್ಲ ದುರ್ಗೆಗಳೇ, ಮಾತೆಗಳೇ, ಅಷ್ಟಲಕ್ಷ್ಮಿ ಇದೆ. ಓಕೆ ಓಕೆ.
ಆದಿಪದೇ ಜಯ ಜಯ ಹೇ ಮಹಿಷಾಸುರಮರ್ದಿನಿ ರಮ್ಯ ನಮ್ಮ ಕಡೆಯಲ್ಲಿ ಇವರು ನಮ್ಮ ಸೀನಿಯರ್ ಸ್ಟೂಡೆಂಟ್ ಅಂತ ಹೇಳ್ಬೇಕು. ಶಿ ಇಸ್ ಎ ರಿಟೈರ್ಡ್ ಸ್ಕೂಲ್ ಪ್ರಿನ್ಸಿಪಲ್. ಹರ್ ನೇಮ್ ಇಸ್ ಶೀಲಾ ಅಂತ. ಆಕೆ ಶಿ ಇಸ್ ಎ ಸ್ಟೂಡೆಂಟ್. ಅವಳು ಕೂಡ ಸ್ಟೂಡೆಂಟ್ ಅಲ್ಲೇ. ಹೇಳಮ್ಮ ನಿಮ್ಮ ಹೆಸರು? ತನುಜಾ ಅಂತ, ಅಂಜನಾ ಅಂತ ಅವ್ರ ಹೆಸರು. ಇವರು ರಾಧಾ ಅಂತ. ಇವರು ಆಶ್ರಮಕ್ಕೆ ಬಹಳ ಹಳಬ್ರು. ಅವ್ರ ಮುಂದೆ ನಾನ್ ಚಿಕ್ಕವಳು. ಅವನಾಶ್ರಮದ ಎಲ್ಲಾ ಸಭೆಯರಿಗೆ ಶುಭವಾಗಲಿ. महावीरे नित्य शुद्धो निष्कल एको जगदीशः नमस्ते तद्वन्दनेषु सलिले स्थगिते च नेत्रे सान्निध्यमुद्यदरुणायुत सोदरस्य तदत्वनाम कलुषाः इवान सन्ति ब्रह्मादयः प्रतिभवं प्रलयाभिभूताः. ಸಚ್ಚಿದಾನಂದ ಶಿವಾ ಅಂಬಾ ಭವಾನಿ ಅಂಬದ ಗಣಪತಿ ಚಂದ್ರಿಕ ಮುಂದಿಕೆ ಮದಗಜಗಮನಿಗೆ ಮಂಗಳಾಜಯ ಮದಗಜಗಮನಿಗೆ ಮಂಗಳಾಜಯ ಮಧುರವೇಣಿಗೆ ಮಂಗಳ ಮದಗಜಗಮನಿಗೆ ಮಂಗಳಾಜಯ ಮಧುರವೇಣಿಗೆ ಮಂಗಳ ಪ್ರಿಯ ವಿಚಿತ್ರೆಗೆ ವಿಶ್ವ ಕುಟುಂಬಿಗೆ
ವಿಚೈತ್ರೆಗೆ ವಿಶ್ವಕ್ಕೂ ತುಂಬಿಗೆ ಮೋಹನ ಹೂವಿಗೆ ಮಂಗಳಾಜಯ ಮಧುರವೇಣಿಗೆ ಮಂಗಳ ಮದ ಗಜ ಕಮಲಿಗೆ ಮಂಗಳಾಜಯ ಮಧುರವೇಣಿಗೆ ಮಂಗಳ. ಹರಿ ಓಂ. ಅವಕಾಶ ಮಾಡ್ಕೊಟ್ರಿ. ನಾವ್ ಅನ್ಕೊಂಡಿರ್ಲಿಲ್ಲ ಈ ತರ ಒಂದು ಅಬಲಾಶ್ರಮ ಅಂದ್ರೆ ದೇಶದಾದ್ಯಂತ ಒಳ್ಳೆ ಹೆಸರು ಮಾಡಿರ್ತಕ್ಕಂತ ಆಟವನ್ನು ನಾವು ತುಂಬಾ ವರ್ಷದಿಂದ ನೋಡ್ತಾ ಇದೀವಿ. ಇಂತ ಜಾಗದಲ್ಲಿ ನಮ್ಗೆ ಒಂದು ಭಜನೆ ಮಾಡ್ಕೊಡಕ್ ಅವಕಾಶ ಸಿಗ್ತಲ್ಲ, ಅದು ನಮ್ ಪುಣ್ಯ ಅನ್ಕೋತೀವಿ. ನಮಗೂ ನೀವೆಲ್ಲ ಬಂದು ನಮಸ್ಕಾರ. ಬಿಟ್ಟು ಬಂದು ದೂರದಿಂದ ಬಂದು ಫ್ರೀಯಾಗಿ ಮಂಗಳವಾರ ಶುಕ್ರವಾರ ಭಜನೆ ಹೇಳ್ಕೊಡ್ತಾರೆ. ನಿಸ್ವಾರ್ಥವಾಗಿ ದೇವರು ಅವ್ರಿಗೆ ಆಯುಷ್ಯ ಆರೋಗ್ಯವನ್ನ ಕೊಟ್ಟು ಕಾಪಾಡ್ಲಿ ಅಂತ ದೇವರಲ್ಲಿ ಕೇಳ್ಕೊಳ್ತೀನಿ. ನಮ್ಗೆ ಅವಕಾಶ ಮಾಡಿಕೊಟ್ಟಂತ ಪ್ರಕಾಶ್ ಸರ್ಗೆ ಧನ್ಯವಾದಗಳನ್ನ ಪಟಾಲಮ್ಮ ದೇವಸ್ಥಾನದ ಗೆಳತಿಯರಿಂದ ಅವ್ರಿಗೆ ಧನ್ಯವಾದಗಳನ್ನ ತಿಳಿಸ್ತೀನಿ. ಥ್ಯಾಂಕ್ ಯು. ಇದೀಗ ತಾನೇ ಆಗಮಿಸಿದ ಬಸವನಗುಡಿ ವರ್ತಕ ಮಂಡಳಿಯ ಅಧ್ಯಕ್ಷರಾದಂತಹ ಶ್ರೀ ವೆಂಕಟೇಶ್ ಅವರಿಗೆ ಜನಧ್ವನಿ ಪರವಾಗಿ ಸ್ವಾಗತ ಕೊಡ್ತಾ ಇದ್ದೀವಿ. ಅಕ್ಷಯ ಶ್ರೀ ಫೌಂಡೇಶನ್, ಸೇವಾಸ್ ಫೌಂಡೇಶನ್, ಅಬಲಾಶ್ರಮ, ಕರ್ನಾಟಕ ಯೂತ್ ವೆಲ್ಫೇರ್ ಸ್ಪೋರ್ಟ್ಸ್ ಅಸೋಸಿಯೇಷನ್ ಅವರಿಗೆ ಎಲ್ಲರಿಗೂ ನಾವು ಒಂದು ಸ್ವಾಗತ ಕೊಡ್ತಾ ಇದ್ದೀವಿ. ಎಲ್ಲರಿಗೂ ಶುಭವಾಗ್ಲಿ. ಧನ್ಯವಾದಗಳು. ಶ್ರೀಮತಿ ಗೀತಾ ಪಾಂಡುರಂಗ ಶೆಟ್ಟಿರವರು ಎರಡು ಅನಿಸಿಕೆಗಳನ್ನ ಹಂಚ್ಕೊಳ್ತಾ ಇದ್ದಾರೆ. ಹೇಳಿ ಮೇಡಮ್. ಹಲೋ, ಗುರುಭ್ಯೋ ನಮಃ. ನಾವು ಪ್ರಾರಂಭವಾದಾಗಿನಿಂದ ಸ್ವರ್ಣ ಅವರ ಜೊತೆಯಲ್ಲೇನೆ ಸಂಗಡಿಗರಿಂದ ಎಲ್ಲ ಚೆನ್ನಾಗಿ ನಡೆಸ್ಕೊಂಡು ಬರ್ತಾ ಇದೀವಿ. ಶ್ಲೋಕಗಳು, ಸಹಸ್ರನಾಮ ಮತ್ತೆ ಎಲ್ಲಾ ರೀತಿಯ ಭಜನಾ ಕಾರ್ಯಕ್ರಮಗಳನ್ನೆಲ್ಲ ಮಾಡ್ತಾ ಇದೀವಿ. ಎಲ್ಲಾ ಕಾರ್ಯಕ್ರಮಗಳು ಚೆನ್ನಾಗಿ ಮೂಡಿ ಬರ್ತಾ ಇದೆ. ಎಲ್ಲಾ ಸದಸ್ಯರು ಉತ್ಸಾಹದಿಂದ ಬಂದು ಪಾಲ್ಗೊಳ್ತಾರೆ. ರಥೋತ್ಸವ, ನವರಾತ್ರಿ ಎಲ್ಲಾ ಕಾರ್ಯಕ್ರಮಗಳಲ್ಲೂ ಚೆನ್ನಾಗಿ ಉತ್ಸಾಹದಿಂದ ಬಂದು ಎಲ್ಲ ಮರೆತು ಮೆಡಿಟೇಷನ್ ತರ ಎಲ್ಲ ಪಾಲ್ಗೊಂಡು ಮಾಡ್ತಾರೆ. ಶ್ರೀ ವೆಂಕಟೇಶ್ ಅವರು ಬಸವನಗುಡಿ ವರ್ತಕ ಮಂಡಳಿಯ ಒಂದು ಸಂಸ್ಥೆಯಿಂದ ಬಹಳಷ್ಟು ವರ್ಷಗಳಿಂದ ಸೇವೆ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಅನೇಕ ರೀತಿಯ ಅಂದ್ರೆ ಬಸವನಗುಡಿ ವರ್ತಕ ಮಂಡಳಿಯ ವಿಶೇಷ ಏನಂದ್ರೆ ಪ್ರತಿ ವರ್ಷ ಇಲ್ಲಿರುವ ಒಂದು ಶಿವನ ದೇವಾಲಯದಲ್ಲಿ ಶಿವರಾತ್ರಿ ಮಹೋತ್ಸವ ಬಹಳ ಅದ್ದೂರಿಯಾಗಿ ಮಾಡ್ತಾರೆ. ಅದಲ್ಲದೆ ಈ ಅಬಲಾಶ್ರಮದಲ್ಲಿ ಬಹಳ ವರ್ಷಗಳಿಂದ ಈ ಗೊಂಬೆಗಳ ಪ್ರದರ್ಶನ ಅಂತೂ ಅವರೇ ಉಸ್ತುವಾರಿ. ಇವರಿಗೆ ನಮ್ಮ ಜನಧ್ವನಿ ಪರವಾಗಿ ಉತ್ರಳ್ಳಿ ಪಟಾಲಮ್ಮ ದೇವಸ್ಥಾನದ ಇಂದ ಬಂದಿದ್ದೀವಿ. ನಿರಂತರವಾಗಿ ನಮ್ಗೆ ಸ್ವರ್ಣ ಮೇಡಮ್ ಅವರು ಯಾವುದೇ ದುಡ್ಡಿನ ಅಪೇಕ್ಷೆ ಇಲ್ಲ, ಏನು ಇಲ್ಲ. ಅವ್ರು ನಿಸ್ವಾರ್ಥವಾಗಿ ನಮ್ಮೆಲ್ರಿಗೂ ವಿದ್ಯಾದಾನ ಮಾಡ್ತಿದ್ದಾರೆ. ಭಜನೆನ ನಿರಂತರವಾಗಿ ಒಂದು 10 ವರ್ಷದಿಂದ ಎಲ್ಲಾ ಹೆಣ್ಮಕ್ಳಿಗೂ ಫ್ರೀಯಾಗಿ ಮಂಗಳವಾರ ಶುಕ್ರವಾರ ಭಜನೆ ಹೇಳ್ಕೊಡ್ತಾರೆ. ನಿಸ್ವಾರ್ಥವಾಗಿ ದೇವರು ಅವ್ರಿಗೆ ಆಯುಷ್ಯ ಆರೋಗ್ಯವನ್ನ ಕೊಟ್ಟು ಕಾಪಾಡ್ಲಿ ಅಂತ ದೇವರಲ್ಲಿ ಕೇಳ್ಕೊಳ್ತೀನಿ. ನಮ್ಗೆ ಅವಕಾಶ ಮಾಡಿಕೊಟ್ಟಂತ ಪ್ರಕಾಶ್ ಸರ್ಗೆ ಧನ್ಯವಾದಗಳನ್ನ ಪಟಾಲಮ್ಮ ದೇವಸ್ಥಾನದ ಗೆಳತಿಯರಿಂದ ಅವ್ರಿಗೆ ಧನ್ಯವಾದಗಳನ್ನ ತಿಳಿಸ್ತೀನಿ. ಥ್ಯಾಂಕ್ ಯು.
भजे पुराणवारणम् नीलान्तकान्त मन्तकान्तकात्मजम् अचिन्त्य रूपमन्त्य ಇವಾಗ ಕಾಡದಂತೆ ನುಡಿಸ್ತಿದ್ದೇನೆ.